ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಭಾರತದ ಪ್ರಧಾನಿಗಳು ಭಾರತೀಯರಿಗೆ ಮತ್ತೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಭಾರತಕ್ಕೆ ಮಹಾಬಡತನ ಬರಲಿದೆ, ನಾವು ಇಂತಹ ಸ್ಥಿತಿಗೆ ಸಿದ್ಧರಾಗಬೇಕು ಅಂತ ಹೇಳಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸದಲ್ಲಿ ನೆದರ್ಲ್ಯಾಂಡ್ನಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಬಹುಶಃ ಇನ್ನು ನೆಕ್ಸ್ಟ್ ಮಾತು ಏನಾಗಿರುತ್ತೆ ಅಂದರೆ, ಇನ್ನು ಆದಿಮ ಕಾಲಕ್ಕೆ ಅಂದರೆ ಮನುಷ್ಯ ಉಗಮಾಗಿ ಕಾಡಲ್ಲಿ ವಾಸ ಮಾಡ್ತಿದ್ನಲ್ಲ, ಗೆಡ್ಡೆ ಗೆಣಸು ತಿಂದ್ಕೊಂಡು, ನೆಕ್ಸ್ಟ್ ಸ್ಟೆಪ್ ಅದೇನೆ. ಈಗಾಗಲೇ ಡೇಂಜರ್ ಝೋನಲ್ಲಿ ಇದ್ದೀವಿ. ಇನ್ನು ಹಳ್ಳಕ್ಕೆ ಗುಂಡಿಗೆ ಬೀಳೋದು ಇನ್ನೇನು ಮುಗೀತು, ಸರ್ವನಾಶ ಅನ್ನೋ ಸ್ಟೇಜ್ ಯಾವುದು ಅಂದರೆ, ಇನ್ನು ಭಾರತೀಯರು ಆದಿಮ ಹಂತಕ್ಕೆ ಅಂದರೆ ಏನು ಕಾಡು ಮನುಷ್ಯ ಆಗಿದ್ನಲ್ಲ, ಕಾಡು ಮನುಷ್ಯನ ಹಂತಕ್ಕೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ. ಅದು ನೆಕ್ಸ್ಟ್ ಆ ಡೈಲಾಗನ್ನು ಯಾವಾಗ ಹೇಳ್ತಾರೋ ಗೊತ್ತಿಲ್ಲ, ಅದನ್ನು ಕೇಳ್ಕೊಂಡು ಭಾರತೀಯರು ಅಲ್ಲಿಗೆ ತಮ್ಮ ಏನು ಬದುಕಿನ ಯಾತ್ರೆಯನ್ನ, ತಮ್ಮ ಅವನತಿಯ ಅಂತ್ಯವನ್ನ ಪಡಿಬೇಕಾಗಿದೆ. ಇನ್ನು ಅವರನ್ನ ಪೂಜಿಸುವ, ಅವರನ್ನ ಹೊಗಳುವ, ಅವರಿಗೋಸ್ಕರ ಶಂಖ ಜಾಗಟೆ ತಟ್ಟೆ ಬಡಿಯುವಂಥ ಭಕ್ತಾದಿಗಳು, ಮಬ್ಬು ಭಕ್ತರು ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ. ಅವರು ಈ ಘೋರ ಪರಿಣಾಮವನ್ನು ಅನುಭವಿಸಬೇಕು, ಕಾಡಿಗೆ ಹೋಗಲೇಬೇಕು, ಗೆಡ್ಡೆ ಗೆಣಸನ್ನು ತಿನ್ನಲೇಬೇಕು. ಕಾಡಿದ್ರೆ ಕಾಡು ಕೂಡ ನಾಶ ಆಗಿದೆ, ಎಲ್ಲ ನಾಶ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ನಮ್ಮ ಭಾರತಕ್ಕೆ ಅಚ್ಚೇ ದಿನ ಅಂತೇಳಿ 2014 ಮೇ 26 ಅಧಿಕಾರಕ್ಕೆ ಬಂದು ಅಚ್ಚೇ ದಿನ ಆಯೇಗ ಅಂತೇಳಿ ಟ್ವೀಟ್ ಮಾಡಿದ್ರಲ್ಲ, ಅಲ್ಲಿಂದ ಭಾರತೀಯರಿಗೆ ಮಹಾಕಂಟಕ ಶುರುವಾಯಿತು. ಕಳೆದ 12 ವರ್ಷಗಳಲ್ಲಿ ಭಾರತೀಯರಿಗೆ ಏನೆಲ್ಲ ನರಕ ಯಾತನೆ ಕೊಡಬೇಕು, ಏನೆಲ್ಲ ಹಿಂಸೆ ಕೊಡಬೇಕು, ಎಲ್ಲ ರೀತಿಯಲ್ಲೂ ಕೊಟ್ಟಾಯಿತು. ಎಲ್ಲ ಸೆಕ್ಟರ್ಗಳನ್ನು ಕೂಡ ಏನು ಖಾಸಗಿಯವರಿಗೆ ಮಾರಾಟ ಮಾಡಿದ್ದಾಯಿತು. ಇನ್ನು ಉಳಿದಿರೋದು ಏನೂ ಇಲ್ಲ. ಇನ್ನೇನಿದ್ರೂ ಬರ್ಬಾದ್, ಇನ್ನು ಅಂತ್ಯ ಕಾಣುವ ದಿನಗಳು ಶುರುವಾಗಿದೆ. ಈಗ ಹೇಳ್ತಾರೆ, ಈ ಇಷ್ಟೆಲ್ಲ ಘೋರ ದುರಂತಕ್ಕೆ ಇಂಥ ಭಾರತ ಈ ಮಟ್ಟಕ್ಕೆ ಕುಸಿಯೋದಕ್ಕೆ ಕಾರಣ ಏನು ಅಂದರೆ ಏನು ಯುದ್ಧ ಅಂತ ಹೇಳ್ತಿದ್ದಾರೆ. ಯುದ್ಧ ಖಂಡಿತ ಅಲ್ಲ. ಅಂಕಿಅಂಶಗಳನ್ನ ನೋಡಿದ್ರೆ ಯುದ್ಧದ ಪರಿಣಾಮ ಅಲ್ಲವೇ ಅಲ್ಲ. 2000 ನೋಡಿದ್ರೆ ನಾನು ನೋಡಿ ಕೆಲವು ಅಂಕಿಅಂಶಗಳನ್ನ ಕೊಡ್ತೇನೆ. ಏನು ಮಾರ್ಚ್ 31, 2025 ಡಾಲರ್ ಎದುರು ರೂಪಾಯಿ ಮೌಲ್ಯ 85.53 ಇತ್ತು. ಆಮೇಲೆ ಜನವರಿ 2026 ಈ ಸಂದರ್ಭದಲ್ಲಿ 91 ರೂಪಾಯಿಗೆ ತಲುಪಿತ್ತು. ಅಂದ್ರೆ ಯುದ್ಧದ ಪರಿಣಾಮ ಇಲ್ಲದಿದ್ದಾಗಲೂ ಕೂಡ ರೂಪಾಯಿ ಮೌಲ್ಯದಲ್ಲಿ 9% ಭೀಕರ ಕುಸಿತವನ್ನ ಕಂಡಿತ್ತು ಸ್ನೇಹಿತರೆ. ಅಂದ್ರೆ ಯುದ್ಧದ ಕಾರ್ಮೋಡ ಆವರಿಸುವ ಮೊದಲೇ ಭಾರತದ ರೂಪಾಯಿ ಮೌಲ್ಯ ಪಾತಾಳವನ್ನ ಕಾಣೋದಕ್ಕೆ ಶುರುವಾಗಿತ್ತು. 9% ಕುಸಿತವನ್ನ, ಭೀಕರ ಕುಸಿತವನ್ನ ಕಂಡಿತ್ತು. ಇವರಿಗೆ ಒಂದು ನೆಪ ಬೇಕಾಗಿತ್ತು, ಆ ನೆಪಕ್ಕೆ ಹುಡುಕ್ತಾ ಇದ್ರು. ಅದು ಈ ಕೊಲ್ಲಿ ಯುದ್ಧ. ನೆಪವನ್ನು ಇಟ್ಟುಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ, ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಈಗ ಇಷ್ಟು ದಿನ ಪೆಟ್ರೋಲ್ ಕಡಿಮೆ ಆಗತ್ತೆ, ಸ್ವಲ್ಪ ಮಿತವಾಗಿ ಬಳಸಿ, ಮನೆಯಲ್ಲೇರಿ ಅಂತ ಹೇಳ್ತಿದ್ರು. ಈಗ ಹೇಳ್ತಿದ್ದಾರೆ ಭೀಕರ ಬಡತನ, ಬಡತನ. ನೋಡ್ರಿ, ನಾವೆಲ್ಲ ಮೊದಲು ಭಾರತ ಪ್ರಗತಿಶೀಲ ರಾಷ್ಟ್ರ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಹೇಳ್ತಿದ್ವಿ. ಈ ಮನುಷ್ಯನ ಕಾರಣಕ್ಕೋಸ್ಕರ ಭಾರತ ಬಡತನ ರಾಷ್ಟ್ರ ಅನ್ನುವಂಥ ಪಟ್ಟವನ್ನು ಪಡ್ಕೊಂಡ್ಬಿಟ್ಟಿವಲ್ಲ. ಪಟ್ಟ ಹೋಗ್ಲಿ, ನಮ್ಮ ಜನರ ಸ್ಥಿತಿ ಹೇಳಿ. ಆಮೇಲೆ ನೋಡಿ, ಇದೀಗ ಈ ಏನು ಅಮೃತ ಕಾಲ ಅಂತ ಹೇಳಿ ಬಡಾಯಿ ಕೊಚ್ಕೊಳ್ತಾರಲ್ಲ, ಭಾರತದ ದೊಡ್ಡ ಔಷಧ ತಯಾರಿಕಾ ಕಂಪನಿಗಳು, ಔಷಧಿ ತಯಾರಿಕೆ ಮಾಡುವಂಥ ಕಂಪನಿಗಳು ಎಲೆಕ್ಟ್ರೋಲ್ ಬಾಂಡ್ ರೂಪದಲ್ಲಿ ದುಡ್ಡವನ್ನು ಕೊಟ್ಟಿದ್ರು ಸಾಹೇಬರಿಗೆ. ಈಗ ಅವರು ಭಾರತದಲ್ಲಿ ಇನ್ವೆಸ್ಟನ್ನು ಮಾಡದೆ, ಅಂದರೆ ಬೇರೆ ದೇಶದಲ್ಲಿ, ನಮ್ಮ ದೇಶದ ಉದ್ಯಮಿಗಳು ಭಾರತ ದೇಶದಲ್ಲಿ ಹೂಡಿಕೆಯನ್ನು ಮಾಡದೆ ಅಮೇರಿಕಕ್ಕೆ ಹೋಗಿ ಅಲ್ಲಿ ಹೂಡಿಕೆ ಮಾಡ್ತಾವಂತೆ ದೊಡ್ಡ ಔಷಧ ಕಂಪನಿಗಳು. ಒಂದು ವೇಳೆ ಅದು ಇಲ್ಲೇ ಆಗಿದ್ರೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಮ್ಮ ದೇಶದ ಜನರಿಗೆ ಉದ್ಯೋಗ ಸಿಗ್ತಿತ್ತು, ಸಹಾಯ ಆಗ್ತಿತ್ತು. ಈಗ ಈ ತಯಾರಿಕಾ ಕಂಪನಿಗಳು, ನಮ್ಮ ದೇಶದ ಉದ್ಯಮಿಗಳು ಅಮೇರಿಕಕ್ಕೆ ಹೋಗಿ ಅವರು ಅಲ್ಲಿ ಇನ್ವೆಸ್ಟ್ ಮಾಡ್ತಾರಂತೆ. ಇನ್ನು ಕೆಟ್ಟ ದಿನಗಳು ಶುರುವಾಗಿವೆ. ಅದಕ್ಕೆ ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊದಲೆಲ್ಲ 8-8:30 ಬಂದ್ಬಿಟ್ಟು ಹೇಳೋರು, ಜನ ರೊಚ್ಚಿಗೆದ್ಬಿಟ್ಟು ಕ್ಯಾಕ್ರಿ ಸುಗಿತಾರೆ ಅಂತೇಳಿ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲಿ ಹಂತ ಒಂದೇ ಸಲಿಗೆ ಹೇಳಿದ್ರೆ ಜನ ಅಟ್ಯಾಕ್ ಮಾಡ್ತಾರೆ ಅಥವಾ ರೊಚ್ಚಿಗೆ ಹೇಳ್ತಾರೆ, ಅರಾಜಕತೆ ಸೃಷ್ಟಿ ಆಗ್ಬೋದು. ಹಾಗಾಗಿ ಪ್ರವಾಸಕ್ಕೆ ಹೋಗೋದು, ಅಲ್ಲೊಂದು ಹೇಳೋದು, ಇನ್ನೊಂದು ಯಾವುದೋ ಒಂದು ರಾಜಕೀಯ ಸಮಾವೇಶ, ಅಲ್ಲೊಂದು ಸ್ಟೇಟ್ಮೆಂಟ್ ಕೊಡೋದು, ಹಂತವಾಗಿ ಜನರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದ್ದಾರೆ. ಮಾಸ್ಟರ್ ಸ್ಟ್ರೋಕ್. ಭಕ್ತರಿಗೆ ಸಹಿಸ್ಕೊಳ್ಳೋಕ್ಕೂ ಆಗಲ್ಲ, ಸುಮ್ಮನಿರಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಶುರುವಾಗಿದೆ ಸ್ನೇಹಿತರೆ. ಇನ್ನೊಂದು ಇಂಪಾರ್ಟೆಂಟ್ ಆದ ವಿಚಾರ ಹೇಳಲೇಬೇಕು. ನೋಡಿ, ಆಲ್ಮೇಡಿಯಾ ಗ್ಲಾಡ್ಸನ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನೋಡಿ, ಭಾರತ UPA ಕಾಲದಿಂದಲೂ ಕೂಡ ಇರಾನ್ನಿಂದ ಕಚ್ಚಾ ತೈಲವನ್ನು ತರಿಸ್ಕೊಳ್ತಾ ಇತ್ತು. ಅದು ಯಾವುದರಲ್ಲಿ?
ಡಾಲರ್ನ ಬದಲಾಗಿ ಯೂರೋ ಹಾಗೂ ರೂಪಾಯಿಯಲ್ಲಿ ನಾವು ತರಿಸ್ಕೊಳ್ತಾ ಇದ್ವಿ ಅನ್ನುವಂಥದ್ದು. ಆರಂಭದಲ್ಲಿ ಇರಾನ್ ಮೇಲಿದ್ದ ನಿರ್ಬಂಧಗಳ ಕಾರಣ ಭಾರತ ಇರಾನ್ಗೆ ಮಾಡಬೇಕಾದ ಪಾವತಿಯ 55% ಅನ್ನ ಟರ್ಕಿ ದೇಶದ ಅಂಕಾರದಲ್ಲಿದ್ದ ಹಾಲ್ಕ್ ಬ್ಯಾಂಕ್ನ ಖಾತೆ ಮೂಲಕ ಯೂರೋದಲ್ಲಿ ಪಾವತಿಸಿದರೆ ಉಳಿದ 45% ಭಾರತದ ಕೋಲ್ಕತ್ತಾದ ಯುಕೋ ಬ್ಯಾಂಕಿನ ಶಾಖೆಯಲ್ಲಿ ಇರಾನ್ ತೈಲ ಕಂಪನಿಯ ಭಾರತೀಯ ಖಾತೆಗೆ ರೂಪಾಯಿಯಲ್ಲಿ ಪಾವತಿ ಮಾಡ್ತಾ ಇತ್ತು. ಆದ್ರೆ ಅಮೆರಿಕ, ನಮ್ಮ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಸಾಹೇಬ್ರ ಫ್ರೆಂಡ್ ಅಮೆರಿಕ ಇರಾನ್ ಮೇಲಿನ ನಿರ್ಬಂಧಗಳನ್ನು ಇನ್ನೂ ಕಠಿಣ ಮಾಡಿದಾಗ 2013ರಿಂದ ಯೂರೋ ಕರೆನ್ಸಿಯಲ್ಲಿ ಪಾವತಿ ಸಾಧ್ಯವಾಗದಿದ್ದರೂ ಕೂಡ ಯುಕೋ ಬ್ಯಾಂಕ್ನ ಖಾತೆಗೆ ರೂಪಾಯಿಯಲ್ಲಿ ಎಲ್ಲ ಹಣ ಪಾವತಿ ಆಗ್ತಾ ಇದೆ. ಇರಾನ್ ಈ ರೂಪಾಯಿಗಳನ್ನು ಬಳಸಿ ಭಾರತದಿಂದ ತನಗೆ ಬೇಕಾದ ಅಕ್ಕಿ ಹಾಗೂ ಇತರ ಸಾಮಗ್ರಿಗಳನ್ನ ಖರೀದಿ ಮಾಡ್ತಾ ಇತ್ತು. ಹಾಗಾಗಿ ಭಾರತದ ಕಚ್ಚಾ ತೈಲ ಆಮದಿನ ಮೇಲೆ ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಆಗಿತ್ತು. ನಮ್ಗೆ ಡಾಲರ್ ಬೇಕೇ ಆಗಿರ್ಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆ ದೇಶ ನಮ್ಗೆ ಹೆಲ್ಪ್ ಮಾಡ್ತಾ ಇತ್ತು. ಆಮೇಲೆ ನಮ್ಮ ವಿದೇಶಿ ವಿನಿಮಯ ಪರ್ಸ್ ಅಂದ್ರೆ ದುಡ್ಡು ಕೂಡ ಸದೃಢವಾಗುವ ಜೊತೆಗೆ ಭಾರತೀಯ ಪಾವತಿಸಿದ ರೂಪಾಯಿ ಮತ್ತು ರಫ್ತಿನ ಮೂಲಕ ಭಾರತಕ್ಕೆ ಬರ್ತಾ ಇದೆ. ಆಮೇಲೆ ರಷ್ಯಾ ಕೂಡ ಯಾವಾಗ ಸಾಹೇಬ್ರು ಡೊನಾಲ್ಡ್ ಟ್ರಂಪ್ ಸ್ನೇಹಿತರಾಗ್ತಾರೆ, ಅವನು ನಮ್ಮದಿಗೆ ನಿರ್ಬಂಧಗಳನ್ನ ಹೇರ್ತಾನಲ್ಲ, ಆರ್ಥಿಕ ನಿರ್ಬಂಧಗಳನ್ನ ಹೇರಿದ ಕಾರಣಕ್ಕೋಸ್ಕರ ನಮಗೆ ಹೊಡೆತ ಬೀಳುತ್ತೆ. ಇನ್ನು ರಷ್ಯಾದಿಂದಲೂ ಕೂಡ ನಮಗೆ ಸಹಾಯ ಆಗ್ತಾ ಇತ್ತು. ರಷ್ಯಾದಿಂದಲೂ ಕೂಡ ನಾವು ತೈಲವನ್ನು ಆಮದು ಮಾಡಿಕೊಳ್ತಿದ್ವು. ಇನ್ನು ಅಂಬಾನಿ ಇದನ್ನಲ್ಲ, ಮೋದಿಯವರ ಆಪ್ತ ವಲಯದ ಉದ್ಯಮಿ ಅಂಬಾನಿ ರಷ್ಯಾದಿಂದ ಡಿಸ್ಕೌಂಟ್ ನಲ್ಲಿ ತೈಲವನ್ನು ತರಿಸಿ ಇಲ್ಲಿ ಸಂಸ್ಕರಣೆ ಮಾಡಿ ಬೇರೆ ದೇಶಕ್ಕೆ ಮಾರಾಟ ಮಾಡ್ತಾ ಇದ್ದ, ದುಡ್ಡು ಮಾಡ್ತಾ ಇದ್ದ. ಆಮೇಲೆ ರಷ್ಯಾ ಕೂಡ ನಮಗೆ ಅದೇನು ರೂಬೆಲ್ ರೂಪಾಯಿ ಎನ್ ರೂಪದಲ್ಲಿ ನಮಗೆ ತೈಲವನ್ನ ಕೊಡ್ತಾ ಇತ್ತು. ಈಗ ಅಲ್ಲೂ ಕೂಡ ಆರ್ಥಿಕ ನಿರ್ಬಂಧಗಳನ್ನ ಹೇರ್ದ ಯಾರು? ಸಾಹೇಬ್ರ ಪ್ರಧಾನಿ ಡೊನಾಲ್ಡ್ ಟ್ರಂಪ್. ಇದೀಗ ಬಂದಿರೋ ಸುದ್ದಿ ಏನು ಅಂದ್ರೆ, ಭಾರತ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡೋ ಹೋಗಿಲ್ಲ ಅಂತ ಹೇಳಿದ್ದಾನೆ. ವಿನಾಯಿತಿ ದರದಲ್ಲಿ ತೈಲ ಖರೀದಿ ಮಾಡೋದಕ್ಕೆ ಅವಕಾಶ ಇತ್ತಲ್ಲ, ಹೇಳಿದ್ನಲ್ಲ ನಾನು ಆರ್ಡರ್ ಕೊಟ್ಟಿದ್ದೀನಿ ತೆಗೆದುಕೊಳ್ಳಪ್ಪ ಅಂತ. ಆ ವಿನಾಯಿತಿ ಮುಗಿದು ಹೋಗಿದೆ ಅಂತ ಹೇಳಿದೆ. ಈ ವಿಶ್ವ ಕುರಿ ಆ ಡೊನಾಲ್ಡ್ ಟ್ರಂಪ್ ಅನ್ನೋ ಹುಚ್ಚನಿಗೆ ತಲೆಬಾಗಿ ಈಗ ಅವನು ಹೇಳ್ತಿದ್ದಾನೆ, ನಿಮಗೆ ಕೊಟ್ಟ ಕಾಲಾವಕಾಶ ಮುಗಿದೋಗಿದೆ, ರಷ್ಯಾದಿಂದ ತೈಲವನ್ನು ಖರೀದಿ ಮಾಡೋಂಗಿಲ್ಲ ವಿನಾಯಿತಿ ದರದಲ್ಲಿ. ಯಾವಾಗ ನಮ್ಮ ದೇಶದ ಪ್ರಧಾನಿ ಇವನ ಜೊತೆ ಸಹವಾಸ ಮಾಡ್ತಾರೆ, ನಮ್ಮ ದೇಶದ ಸ್ವಾಭಿಮಾನವನ್ನು ಅಡ ಇಡ್ತಾರೆ, ನಮ್ಮ ರೈತರ ಹಿತಾಸಕ್ತಿಯನ್ನು ಬಲಿ ಕೊಡ್ತಾರೆ, ಅಲ್ಲಿಗೆ ನಮ್ಮ ದೇಶದ ಕತೆ ಶುರುವಾಯಿತು. ಅಂದರೆ ನಮ್ಮ ದೇಶಕ್ಕೆ ಕೆಟ್ಟ ದಿನಗಳು ಶುರುವಾದವು. ಇತ್ಲಾಗಿ ನಮಗೆ ಇರಾನು ಕೂಡ ಸಹಾಯ ಆರ್ಥಿಕ ನಿರ್ಬಂಧದ ಕಾರಣ ನಮಗೆ ಇರಾನ್ನಿಂದನೂ ಕೂಡ ಸಹಾಯ ನಿಲ್ತು, ರಷ್ಯಾದಿಂದಲೂ ಕೂಡ ಸಹಾಯ ನಿಲ್ತು. ಈ ಟ್ರಂಪ್ ಹೇಳಿದ್ರೆ ಅತಿ ಹೆಚ್ಚಿನ ಬೆಲೆಗೆ ನಾವು ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಬೇಕು ಅಂತ ಸ್ಥಿತಿಗೆ ಬಂದಿದೆ. ಅಮೆರಿಕ ಏನು ಆರ್ಥಿಕವಾಗಿ ಅಂತ ದಿವಾಳ ಸ್ಥಿತಿಗೆ ಹೋಗಿಲ್ಲ, ತುಂಬ ಚೆನ್ನಾಗೇ ಇದೆ. ಆದರೆ ನಮ್ಮ ದೇಶಕ್ಕೆ ಈಗ ದುರ್ದಿನಗಳು ಬಂದಿದ್ದಾವೆ, ಕೆಟ್ಟ ದಿನಗಳು ಬಂದಿವೆ. ಕಾರಣ ಯುದ್ಧವೂ ಅಲ್ಲ, ಬೇರೆ ಏನೂ ಅಲ್ಲ. ಇದು ನಮ್ಮ ದೇಶದ ಪ್ರಧಾನಿಗಳ, ಮೋದಿ ಸರ್ಕಾರದ ಆಡಳಿತದ ವೈಫಲ್ಯ ಮತ್ತು ಇವರ ಕೆಟ್ಟ ಆರ್ಥಿಕ ನೀತಿಗಳು ಮತ್ತು ನಮ್ಮ ದೇಶದ ಸ್ವಾಭಿಮಾನವನ್ನು ಬಲಿ ಕೊಟ್ಟು ಟ್ರಂಪ್ಗೆ ಒಂದು ರೀತಿ ಗುಲಾಮಗಿರಿ ಆಗಿದ್ದ ಕಾರಣಕ್ಕೋಸ್ಕರ ನಮಗೆ ಕೆಟ್ಟ ದಿನಗಳು ಶುರುವಾಗಿವೆ. ನ್ಯಾಯಾಂಗ ವ್ಯವಸ್ಥೆ ಹಾಳಾಗ್ತದೆ ಇವ್ರ ಕಾರಣಕ್ಕೋಸ್ಕರ. SIR ಸ್ವಾಯತ್ತ ಸಂಸ್ಥೆಗಳನ್ನು ಇವರು ಚುನಾವಣಾ ಆಯೋಗವನ್ನು ತಮ್ಮ ಸ್ವಾಧೀನಕ್ಕೆ ಒಳಪಡಿಸ್ಕೊಳ್ತಾರೆ. IT ED CBI ವಶಪಡಿಸ್ಕೊಂಡು ತಮ್ಮ ರಾಜಕೀಯ ಎದುರಾಳಿಗಳನ್ನು ಇವರು ಮಣಿಸ್ತಾ ಇದ್ದಾರೆ. ಇನ್ನು ಯಾರಾದರೂ ಇವ್ರ ಬಗ್ಗೆ ಮಾತಾಡಿದ್ರೆ, ಟೀಕೆ ಮಾಡಿದ್ರೆ UAPA ಅನ್ನುವಂಥ ಕಾಯ್ದೆ ಮೂಲಕ ದೇಶವನ್ನು ಅಂದರೆ ಅವರ ಮಾತನ್ನು ಮುಚ್ಚಿಸುವ ಕೆಲಸವನ್ನು, ದಮನ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೇನು ಉಳಿದಿಲ್ಲ. ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇವರು ವಿನಾಶಕಾರಿ ಮಾಡೋದಕ್ಕೆ ಹೊರಟಿದ್ದಾರೆ. ಇನ್ನು ಭಾರತ ಆರ್ಥಿಕವಾಗಿಯೂ ಕೂಡ ದಿವಾಳಿ ಆಗೋದಕ್ಕೆ ಹೊರಟಿದೆ. ಕಾರಣ ಇವರು ದೇಶವನ್ನು ಮಾರಾಟ ಮಾಡೋಕ್ಕೆ ಹೊರಟಿದ್ದಾರೆ. ಇಷ್ಟು ಹೇಳ್ತಾ ಮತ್ತೊಂದು ವಿಚಾರವನ್ನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.